ಕಾರ್ ನಿಲ್ಲಿಸಿ ಹೊರಗೆ ಬಂದವನ ಎದುರು ಬಂದು ಗುರಾಯಿಸಿದಳು ಶ್ರೇಯ. ಏನು ಅಂದವ ಅಲ್ಲಿಂದ ಮುಂದೆ ನಡೆದ. ಏನೋ ಅಂದೆ ಅವಳಿಗೆ. ಯಾರಿಗೆ? ಇನ್ಯಾರು? ನಿನ್ನ ಹುಡುಗಿಗೆ. ನಾನೇನು ಅಂದಿಲ್ಲ. ಮುಂದೆ ನಡೆದವನನ್ನ ಹಿಡಿದು ನಿಲ್ಲಿಸಿ ರೂಮ್ ಕಡೆ ಎಳೆದೊಯ್ದ ಶ್ರೇಯ. ನೀನು ಹೋದಾಗಿನಿಂದ ಅಳುತ್ತಿದ್ದಾಳೆ ನೋಡು. ಏನು ಅಂತ ಕೇಳಿದ್ರೆ ಮಾತೇ ಆಡ್ತಿಲ್ಲ. ರೂಮ್ನಲ್ಲಿ ಇಣುಕಿದ, ಮಂಡಿಯಲ್ಲಿ ಮುಖವಿಟ್ಟು ಬಿಕ್ಕಳಿಸಿ ಅಳುತ್ತಿದ್ದ ಹುಡುಗಿಯನ್ನ ನೋಡಿದ್ದೆ. ಅವನ ಕೋಪ ಬೇಸರ ಎಲ್ಲ ಕರಗಿತ್ತು. ಏನು ಅಂದಿಲ್ವೇ? ಸರಿ, ನೀನು ಹೋಗು ಹೇಳುತ್ತಾ ರೂಮ್ ಸೇರಿದ. ಯಾಕೆ ಅಳ್ತಿದ್ದೀಯಾ? ಏನಾಯ್ತು? ನಿನ್ನೆ ಕೇಳ್ತಿರೋದು, ಮಾತಾಡು. ಸ್ವಲ್ಪ ಗಟ್ಟಿಯಾಗಿ ಕೇಳಿದ. ನಿಮಗೆ ನನ್ನ ಮೇಲೆ ಕೋಪ ಬಂದಿದೆ ಅಲ್ವಾ? ಸಾರಿ, ನೀವು ಎಷ್ಟೇ ಮುತ್ತು ಕೊಟ್ಟರೂ ಏನೂ ಅನ್ನಲ್ಲ. ಪ್ಲೀಸ್, ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ನನ್ನ ಜೊತೆ ಮಾತು ಬಿಟ್ಬಿಡಿ. ಅಳುತ್ತ ನುಡಿದವಳ ಮಾತು ಕೇಳಿ ಬೆಚ್ಚನಿಸಿತು. ಅವಳ ಎದುರು ಕುಳಿತು ಅವನು, ಹೇ, ಅಳೋದು ಯಾಕೆ? ನಾನು ಸ್ವಲ್ಪ ಅತಿಯಾಗಿ ನಡ್ಕೊಂಡೆ, ಸಾರಿ. ನೀನು ಅಳಬೇಡ. ಅವಳ ಕಣ್ಣು ಒರೆಸಿದ. ನಿಮಗೂ ಕೋಪ ಬಂದಿದ್ದಕ್ಕೆ ಅಲ್ವಾ ನನ್ನ ಮಾತನಾಡಿಸದೆ ಹೋಗಿದ್ದು? ಸಾರಿ, ಮತ್ತೆ ಯಾವತ್ತೂ ಹೀಗೆಲ್ಲ ನಡ್ಕೊಳ್ಳೋದಿಲ್ಲ. ಎಂಥದ್ದೂ ಇಲ್ಲ. ಇಲ್ಲಿಯವರೆಗೂ ಯಾರೂ ಹೊಡೆದಿರಲಿಲ್ಲ. ನೀನು ಏಟು ಕೊಟ್ಟಾಗ ಸ್ವಲ್ಪ ಬೇಸರ ಆಯಿತು, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದೆ. ಆದರೆ ಈಗ ಕೋಪ ಇಲ್ಲ, ಪ್ರಾಮಿಸ್. ನೀನು ಅಳೋದು ನಿಲ್ಲಿಸು. ಕಣ್ಣು ಒರೆಸಿದವನ ಕೈ ಹಿಡಿದ ಹುಡುಗಿ ಇನ್ನು ಚಿಕ್ಕದಾಗಿ ಬಿಕ್ಕುತ್ತಿದ್ದಳು. ನನಗೆ ಅಂತ ಯಾರಿಲ್ಲ ಶಶಾಂಕ್. ನಿಮ್ಮ ಪ್ರೀತಿ ನಂಬಿ ಬದುಕ್ತಾ ಇದ್ದೀನಿ. ಪ್ಲೀಸ್, ದೂರ ಮಾಡಬೇಡಿ. ಇನ್ಮೇಲೆ ನೀವು ಏನು ಕೇಳಿದರೂ ಬೇಡ ಅನ್ನಲ್ಲ, ಆಯ್ತಾ? ಅವಳ ಮಾತಿಗೆ ಹಗುರವಾಗಿ ತಬ್ಬಿಕೊಂಡ ಅವನಿಗೆ ಏನು ಹೇಳೋದು ತಿಳಿಯಲಿಲ್ಲ. ನಿಂಗೆ ಮತ್ತೆ ಯಾವತ್ತೂ ಬಲವಂತ ಮಾಡಲ್ಲ, ಆಯ್ತಾ? ನೀನು ನನ್ನ ಜೊತೆ ಹೀಗೆ ಪ್ರೀತಿ ಮಾಡ್ತಾ ಇದ್ದು ಬಿಡು, ಅಷ್ಟೇ ಸಾಕು. ಮತ್ತೆ ಹೀಗೆಲ್ಲ ಅಳಬೇಡ. ನನಗೆ ನೋಡೋಕೆ ಆಗಲ್ಲ. ಅವರಿಬ್ಬರು ರಾಜಿಯಾದ ಮೇಲೆ ಅವಳೇ ಮುದ್ದಾಗಿ ಅವನ ಕೆನ್ನೆಗೆ ಮುತ್ತು ಕೊಟ್ಟಾಗ ದೊಡ್ಡ ಕಣ್ಣು ಬಿಟ್ಟು ನೋಡಿದ ಶಶಾಂಕ್. ಇದನ್ನು ಆಗಲೇ ಕೊಟ್ಟಿದ್ದಿದ್ರೆ ಈ ಡ್ರಾಮಾ ಎಲ್ಲ ಇರ್ತಾನೆ ಇರಲಿಲ್ಲ ಲೂಸು ಅನ್ನುತ್ತಾ ಅವಳ ಹಣೆಗೆ ತುಟಿಯೊತ್ತಿ ತೋಳಿನಲ್ಲಿ ಬಳಸಿದ. ಹುಡುಗಾಟದ ಹುಡುಗ ಆದರೂ ಪ್ರೀತಿ ಅಂದರೆ ಅಲ್ಲಿ ಅವರದ್ದೇ ಮೇಲುಗೈ ಸಾಧಿಸಿರುತ್ತೆ. ಅದಾಗಲೇ ಖುಷಿ ತವರು ಸೇರಿ ವಾರದ ಮೇಲಾಗಿದೆ. ಅಲ್ಲಿಂದ ಮನೆಗೆ ಡ್ಯೂಟಿಗೆ ಓಡಾಡುತ್ತಿದ್ದ ವೇದ ಅವಳನ್ನು ಈಗ ಅತಿ ಕಾಳಜಿ ವಹಿಸಿದ್ದ. 9ನೇ ತಿಂಗಳಿಗೆ ಬಿದ್ದಿದೆ. ಡಾಕ್ಟರ್ ಬಳಿ ಚೆಕಪ್ ಮಾಡಿಸಿಕೊಂಡು ಬರಲು ಹೋದರು. ಯಾವಾಗ ಬೇಕಿದ್ರೂ ಹೆರಿಗೆ ನೋವು ಕಾಣಿಸುತ್ತೆ. ನಾರ್ಮಲ್ ಅಂದರೆ ತಾಯಿ ಜೀವಕ್ಕೆ ಅಪಾಯ. ಸಿಜರಿನ್ ಮಾಡಿಸಿದರೆ ಬೆಟರ್. ನೀವು ಯಾರಾದರೂ ಅವರ ಜೊತೆಯಲ್ಲಿ ಇರಬೇಕು ಅಂದಾಗ ಅಂದು ಬಂದಿದ್ದರು ಗಂಡ ಹೆಂಡತಿ. ಎಲ್ಲರಿಗೂ ಸಮಯ ಕಾಯುವುದೇ ಆಗಿದೆ. ಆಗಾಗ ಬರುವ ಚಿಕ್ಕ ಪುಟ್ಟ ನೋವು ಅವಳಿಗೆ ಒಮ್ಮೊಮ್ಮೆ ಮೈಯಲ್ಲಿನ ಶಕ್ತಿಯನ್ನೆಲ್ಲ ಕುಂದುಕೊಂಡಂತೆ. ಆದರೂ ಧೈರ್ಯಗೆಡದೆ ಇರುತ್ತಿದ್ದಳು. ಅಂದು ಅವಳ ರೂಮ್ನಲ್ಲಿ ರೆಡಿಯಾಗುತ್ತಿದ್ದ ವೇದ. ಏನಮ್ಮ, ನಾನು ಹೋಗೋದಾ ಮತ್ತೆ ಕೇಳಿದ. ಇದು ಎಷ್ಟನೇ ಸಲವೋ ಅವನು ಕೇಳ್ತಾ ಇರೋದು. ಕಮಿಷನರ್ ಆಫೀಸ್ನಿಂದ ಮೀಟಿಂಗ್ ಎಂದು ಫೋನ್ ಬಂದಿದೆ. ಹೋಗದೇ ಇರಲು ಆಗುತ್ತಿಲ್ಲ. ಬೆಳಗ್ಗೆಯಿಂದ ಮಂಕಾಗಿ ಇದ್ದವಳ ಬಿಟ್ಟು ಹೋಗೋದು ಆಗುತ್ತಿಲ್ಲ. ಹಿಂಸೆಯಂತೆ ಆಗುತ್ತಿದೆ ಅವನಿಗೆ. ಹೋಗಿ ಬನ್ನಿ ವೇದ, ನಾನು ಆರಾಮಾಗೇ ಇದ್ದೀನಿ. ಏನೇ ಹೇಳಿದ್ರು ದಿನ ಕಾಣಿಸುವ ನೋವು ಇಂದು ಹೆಚ್ಚಾಗಿದ್ದು ಅವನಿಗೆ ಹೇಳದೆ ಸುಮ್ಮನಾದಳು. ಬಂಗಾರಿ, ನಿಜವಾಗ್ಲೂ ಹೋಗೋದಾ? ಯಾಕೋ ಡಲ್ ಆಗಿದ್ದೀಯಾ ನೀನು? ಏನಿಲ್ಲ ವೇದ, ನೀವು ಹುಷಾರಾಗಿ ಹೋಗಿ ಬನ್ನಿ. ಏನಾದರೂ ಇದ್ದರೆ ಕಾಲ್ ಮಾಡ್ತೀನಿ. ಓಕೆ ಅಂದು ಅವಳನ್ನು ಬಿಟ್ಟು ಹೊರಟ ಅವನು. ಕಮಿಷನರ್ ಆಫೀಸ್ ತಲುಪಿ ಮೀಟಿಂಗ್ ಅಂತ ಕುಳಿತ. ಫೋನ್ ಸೈಲೆಂಟ್ ಮಾಡಿದ. ಅವನ ಮನಸ್ಸೆಲ್ಲ ಮನೆಯಲ್ಲಿ ತನ್ನವಳ ಸುತ್ತವೇ ಸುತ್ತುತ್ತಿತ್ತು. ಮಧ್ಯಾಹ್ನ ಕಳೆದು ಹೋಗುವ ಮುಂಚೆ ಅವಳಿಗೆ ಕಾಣಿಸಿ ಬಿಟ್ಟಿದ್ದು ಅತಿಯಾದ ನೋವು. ಊಟ ಬೇಡವೆಂದು ಹಾಸಿಗೆ ಮೇಲೆ ಮಲಗಿದ್ದ ಹುಡುಗಿಗೆ ನಿನ್ನೆ ರಾತ್ರಿಯಿಂದ ತಡೆ ಹಿಡಿದ ನೋವು ಈಗ ಸಹಿಸಲು ಅಸಾಧ್ಯವಾಗಿದೆ. ಅವಳ ಅಳು ಕೂಗಾಟ ಹೆಚ್ಚಾಗಿದ್ದೆ. ಅಡುಗೆ ಮನೆಯಲ್ಲಿ ಇದ್ದ ವಿದ್ಯಾ ಒಳಗೆ ಓಡಿ ಬಂದಿದ್ದರು. ಹಾಸಿಗೆ ಎಲ್ಲ ಆಗಲೇ ಒದ್ದೆ ಆಗಿದೆ. ತೊಟ್ಟಿದ್ದ ಬಟ್ಟೆ ಕೆಂಪಾಗಿದೆ. ಅಯ್ಯೋ ಖುಷಿ, ನೋವು ಕಾಣಿಸ್ತಾ? ಮಗಳ ಒದ್ದಾಟ ನೋಡಿ ಅವರಿಗೆ ಕೈಕಾಲು ಶಕ್ತಿ ಕಳೆದುಕೊಂಡಿದ್ದಂತೂ ನಿಜ. ಕಷ್ಟಪಟ್ಟು ಫೋನ್ ಹಿಡಿದು ಗಂಡನಿಗೆ ಕಾಲ್ ಮಾಡಿದಳು. ಸೈಲೆಂಟ್ ಆಗಿದ್ದ ಅವನ ಫೋನ್ ಬಡಿದುಕೊಂಡು ತೆಪ್ಪಗಾಗಿತ್ತು. ಮತ್ತೆ ಯಾರಿಗಾದರೂ ಮಾಡುವ ಮುಂಚೆಯೇ ಅವಳನ್ನು ಕಾಣಲು ಮನೆಗೆ ಬಂದಿದ್ದರು ರಿಷಿ ಮತ್ತು ಪೂರ್ಣಿ. ಅವಳನ್ನು ನೋಡಿದೆ, ತಡ ಮಾಡದೆ ಪ್ರತಿ ತಿಂಗಳು ಚೆಕಪ್ ಮಾಡಿಸುವ ಹಾಸ್ಪಿಟಲ್ಗೆ ಕರೆದೊಯ್ದರು. ನಡೆಯಲಾಗದೆ ಇದ್ದವಳ ತೋಳಿನಲ್ಲಿ ಎತ್ತಿಕೊಂಡರು. ಅವನಿಂದ ಅಷ್ಟು ಭಾರ ಸಹಿಸದೇ ಇದ್ದರೂ ಹಿಂದೆ ಮುಂದೆ ಯೋಚಿಸದೆ ಅತ್ತಿಗೆಯನ್ನು ಎತ್ತಿಕೊಂಡು ಬಂದು ಕಾರಿನಲ್ಲಿ ಮಲಗಿಸಿ ಡ್ರೈವಿಂಗ್ ಮಾಡಲು ಕುಳಿತ ರಿಷಿ. ಪೂರ್ಣಿ, ವಿದ್ಯಾ ಅವರು ಅವಳಿಗೆ ಮಗುವಿಗೆ ಬೇಕಿದ್ದ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಡಾಕ್ಟರ್ ಚೆಕಪ್ ರಿಪೋರ್ಟ್ ಎಲ್ಲ ಹಿಡಿದು ಕಾರ್ ಹತ್ತಿದ್ದರು. ಎಷ್ಟೇ ತಡೆ ಹಿಡಿದರೂ ಪ್ರಾಣ ಹೋಗುವಂಥ ನೋವಿಗೆ ಅವಳ ಕಣ್ಣೀರು ಸಾಲುಗಟ್ಟಿ ಹರಿಯುತ್ತಿದೆ. ಪೂರ್ಣಿ, ಮನೆಯವರಿಗೆ ಅಣ್ಣನಿಗೆ ಕಾಲ್ ಮಾಡು. ಡ್ರೈವಿಂಗ್ ಮಾಡುತ್ತಲೇ ನುಡಿದ ರಿಷಿ. ಮಾಡ್ತೀನಿ ಅಂದವಳು ಗೆಳತಿಯ ನೋವು ನೋಡಿ ತಾನೇ ಎದೆಗುಂದಿದ್ದಳು. ಸಮಾಧಾನ ಮಾಡ್ಕೋ ಖುಷಿ,
ಇನ್ನೇನು ಹಾಸ್ಪಿಟಲ್ ಬಂತು. ವಿದ್ಯಾ ಮಗಳಿಗೆ ಧೈರ್ಯ ಹೇಳಿದರೂ ಅವರಿಗೆ ಭಯವಾಗಿದೆ. ಅಳಿಯ ಅವಳನ್ನು ಮನೆಗೆ ಕಳುಹಿಸಲು ಹಿಂಜರಿಕೆ ತೋರಿದ್ದು ಇದೇ ಕಾರಣಕ್ಕೆ ಅಲ್ಲವೇ? ರಿಷಿ ಬರದೆ ಹೋಗಿದ್ದರೆ ಅವರು ಮಾಡಬೇಕಿದ್ದರು ತಾನೇ ಏನು? ಮಗಳು ಮೊಮ್ಮಗಳು ಸುರಕ್ಷಿತವಾಗಿರಲಿ ದೇವರೇ. ಅದೆಷ್ಟು ಬೇಡಿಕೆ ಹರಿಕೆ ಕಟ್ಟಿದ್ದರು ಆ ದೇವರಿಗೆ ಗೊತ್ತು. ಹಾಸ್ಪಿಟಲ್ ಮುಂದೆ ಕಾರ್ ನಿಂತಿದೆ. ತಡ ಮಾಡದೆ ಖುಷಿಯನ್ನು ಅಡ್ಮಿಟ್ ಮಾಡಿಸಿದ ರಿಷಿ. ಸ್ವಲ್ಪದರಲ್ಲೇ ಮನೆ ಮಂದಿಯೆಲ್ಲ ಅಲ್ಲಿ ಹಾಜರಿ ಹಾಕಿದ್ದರು. ವೇದ ಎಲ್ಲಿ? ಮೀಟಿಂಗ್ ಅಂತ ಹೋಗಿದ್ರು ಬೆಳಗ್ಗೆ. ಅವನದ್ದು ಯಾವಾಗಲೂ ಇದೇ ಕೆಲಸ. ಬಿಂದು ಕಾಲ್ ಮಾಡಿ ಬರೋಕೆ ಹೇಳು ನುಡಿದರು ಅಹಲ್ಯ. ಓಟಿ ಹೊಳಗೆ ಮಲಗಿದ್ದವಳ ಶಸ್ತ್ರಚಿಕಿತ್ಸೆಗೆ ಎಲ್ಲ ರೆಡಿ ಆಗುತ್ತಿದೆ. ನುರಿತ ಹೆರಿಗೆ ಸ್ತ್ರೀ ತಜ್ಞರು ಅಲ್ಲಿ ಸೇರಿದ್ದಾರೆ. ನರ್ಸ್ಗಳ ಓಡಾಟ ಹೆಚ್ಚಾಗಿದೆ. ಅವರ ಹಸ್ಬೆಂಡಲ್ಲಿ ಬೇಗ ಬರೋಕೆ ಹೇಳಿ, ಕೆಲವೊಂದಕ್ಕೆ ಸೈನ್ ಆಗಬೇಕಿದೆ. ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅಂದರು ಅವಳನ್ನು ಪ್ರತಿ ತಿಂಗಳು ಚೆಕಪ್ ಮಾಡುತ್ತಿದ್ದ ಡಾಕ್ಟರ್. ಅವನು ಬರ್ತಾನೆ, ನೀವು ಆಪರೇಷನ್ ರೆಡಿ ಮಾಡಿ ಡಾಕ್ಟರ್ ನುಡಿದ ರಿಷಿ. ನಾರ್ಮಲ್ ಆಗುವ ಚಾನ್ಸ್ ಇದೆ, ಬೇಕಿದ್ರೆ ಮಾಡಿಸ್ತೀವಿ. ಆದರೆ ತಾಯಿ ಜೀವಕ್ಕೆ ಅತಿಯಾದ ನೋವು ಆಗುತ್ತೆ. 3 ಮಕ್ಕಳ ಹೆರಿಗೆ ಅಷ್ಟು ಸುಲಭದ ಮಾತಲ್ಲ. ಅವರ ಮಾತು ಕೇಳಿ ಫೋನ್ ಹಿಡಿದು ಸರಿದು ಹೋದ ಬಿಂದು ವೇದನಿಗೆ ಫೋನ್ ಮಾಡಿದಳು. 2 ರಿಂಗಿಗೆ ಪಿಕ್ ಮಾಡಿದವ ಅವಳು ಮಾತನಾಡುವ ಮುಂಚೆಯೇ ಬರ್ತಿದ್ದೀನಿ ಅತ್ತಿಗೆ ಅಂದಿದ್ದ. ಅವನ ಧ್ವನಿಯಲ್ಲಿನ ಆತಂಕ ಅರ್ಥವಾಗಿತ್ತು ಅವಳಿಗೆ. ಸರಿ ಅಂದು ಕಾಲ್ ಕಟ್ ಮಾಡಿ ಬರ್ತಿದ್ದಾನೆ, ನೀವು ರೆಡಿ ಮಾಡಿಕೊಳ್ಳಿ ಅಂದವಳ ಮಾತಿಗೆ ಖುಷಿಗೆ ಎಲ್ಲ ಮಿಕ್ಕಿದ್ದ ಪರೀಕ್ಷೆ ಜೊತೆ ಚಿಕಿತ್ಸೆಯು ಮುಂದುವರಿದಿತ್ತು. ಮೀಟಿಂಗ್ ಹಾಲ್ನಲ್ಲಿ ಇದ್ದವರ ಮನಸ್ಸಿಗೆ ನೆಮ್ಮದಿಯಿಲ್ಲ. ಅದೆಷ್ಟು ಬಾರಿ ನೆನೆದಿದ್ದನು ತನ್ನವಳ ಸಪ್ಪಗೆ ಇದ್ದ ಮಗುವನ್ನು. ಅವಳ ಫೋನ್ ಬಂದು ಬಡಿದು ಸುಮ್ಮನಾದ ಮೇಲೆ ಮನಸ್ಸು ತಡೆಯದೆ ಫೋನ್ ತೆಗೆದು ನೋಡಿದ. ಅವಳದ್ದೇ ಮಿಸ್ ಕಾಲ್. ಮತ್ತೆ ಮಾಡುವ ಅಂದುಕೊಂಡರು. ಮೀಟಿಂಗ್ ಇದ್ದ ಕಾರಣ ಸುಮ್ಮನೆ ಕುಳಿತ. ಅದ್ಯಾವಾಗ ಪೂರ್ಣಿ ಮತ್ತು ಜಾನಕಿಯವರ ಫೋನ್ ಕಾಲ್ ಮೇಲೆ ಕಾಲ್ ಬಂದಿತ್ತೋ ಅರಿತು ಬಿಟ್ಟ ಹುಡುಗ. ಎಕ್ಸ್ಕ್ಯೂಸ್ ಕೇಳಿ ಹೊರ ನಡೆದು ರಿಷಿಗೆ ಕಾಲ್ ಮಾಡಲು ಡಯಲ್ ಮಾಡಿದ. ಅಷ್ಟರಲ್ಲಿ ಅವನೇ ಕಾಲ್ ಮಾಡಿ, ಅಣ್ಣ ಹಾಸ್ಪಿಟಲ್ನಲ್ಲಿ ಇದ್ದೀವಿ, ಅತ್ತಿಗೆ ಪೇಯ್ನ್ ಬಂದಿತ್ತು, ಬೇಗ ಬಾ ಅಂದನಷ್ಟೇ. ಬರ್ತೀನಿ ಅಂದವ ಕಮಿಷನರ್ ಬಳಿ ಹೇಳಲು ಹೋದನು. ಡ್ಯೂಟಿ ಫಸ್ಟ್ ಮಿಸ್ಟರ್ ವೇದಾಂತ್ ಅವನ ಬಗ್ಗೆ ಗೊತ್ತಿದ್ದರು ಹೇಳಿದರು. ಎಸ್ ಸರ್, ಡ್ಯೂಟಿ ಫಸ್ಟ್. ಆದರೆ ಎಲ್ಲ ಸಮಯಕ್ಕೂ ಅಲ್ಲ. ಈಗ ನನಗೆ ನನ್ನ ವೈಫ್ ಅಷ್ಟೇ ಮುಖ್ಯ. ಈಗ ಮೀಟಿಂಗ್ ಮಧ್ಯೆ ಎದ್ದು ಹೋದರೆ ಹೇಗೆ? ಮನೆಯವರು ಇರ್ತಾರೆ ಬಿಡಿ, ನೀವು ಡ್ಯೂಟಿ ನೋಡ್ಕೊಳ್ಳಿ. ಸಾರಿ ಸರ್, ಬೇಕಿದ್ರೆ ರಿಸೈನ್ ಮಾಡ್ತೀನಿ. ಈಗ ಹೋಗದೇ ಇರೋದಿಲ್ಲ. ಕ್ಯಾಬ್ ತೆಗೆದು ಕೈಯಲ್ಲಿ ಹಿಡಿದು ಹೊರ ನಡೆದೇ ಬಿಟ್ಟ. ಅವನಿಗೆ ಎಲ್ಲದಕ್ಕಿಂತ ಅವಳೇ ಹೆಚ್ಚು. ಈಗ ಹೋಗದೆ ಇರುವವನೇ. ಪೊಲೀಸ್ ಜೀಪ್ ಅವನ ಮುಂದೆ ಬಂದಾಗ ಕೈಯಲ್ಲಿ ಬೇಡ ಅನ್ನುವಂತೆ ಸನ್ನೆ ಮಾಡಿ ತನ್ನ ಅಂಬಾರಿ ಏರಿ ಹೊರಟವನದ್ದು ಗಾಳಿ ವೇಗ. ಎದುರುಗಿದ್ದವರ ಉಸಿರು ನಡುಗಿಸುವ ಹುಡುಗನ ಮನದಲ್ಲಿ ದೊಡ್ಡದಾದ ಸದ್ದು ಮಾಡಿದ ಭಯ. ದೇವರೇ, ನನ್ನ 4 ಕಂದಮ್ಮಗಳು ಸೇಫ್ ಆಗಿರಲಿ. ಬೇಡಿಕೊಂಡವನ ಮನದ ದುಗುಡ ಅವನಿಗಷ್ಟೇ ಗೊತ್ತು. ಅಷ್ಟರಲ್ಲಿ ಬಂದಿತ್ತು ಬಿಂದುವಿಂದ ಕಾಲ್. ಅವಳ ಜೊತೆ ಮಾತಾಡಿ ನಿಮಿಷಗಳ ಅಂತರದಲ್ಲಿ ಬೈಕ್ ನಿಂತಿದ್ದು ಹಾಸ್ಪಿಟಲ್ ಮುಂದೆ. ಅವನ ಮುಖದಲ್ಲಿದ್ದ ಆತಂಕ, ಕಣ್ಣಲ್ಲಿನ ಭಯ, ಅವನ ಗಡಿಬಿಡಿ ಅವಸರ. ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟು ಬರುತ್ತಿದ್ದವನ ನಡೆ ಎದುರು ಬಂದವರಿಗೆ ಭಯ ಹುಟ್ಟಿಸದೇ ಇರದು. ಎದುರಾಗಿ ಬಂದವರು ಅವರೇ ಸರಿದು ಅವನಿಗೆ ಜಾಗ ಬಿಡುತ್ತಿದ್ದರು. ತನ್ನ ಮನೆಯವರಲ್ಲಿ ಬಂದ ವೇದ ಇವತ್ತು ಹೋಗ್ಬೇಕಾ? ರಜೆ ಹಾಕೋದಲ್ವಾ ಕೇಳಿದರು ಅಹಲ್ಯ. ಮುದ್ದು ಮಗನ ಮಕ್ಕಳು ಭೂಮಿಗೆ ಬರುವ ಸಮಯ. ಹೆಚ್ಚಾಗಿದೆ ಅವರಿಗೆ ಕಾತುರ. ಅಮ್ಮ ನಾನು ಇರ್ತೀನಿ ಅಂದಾಗ ಅವಳೇ ಹೋಗಿ ಅಂತ ಹೇಳಿದ್ದು. ಅರ್ಧ ಮನಸ್ಸಲ್ಲೇ ಹೊರಟಿದ್ದು ನಾನು ಕೂಡ. ನಿನ್ನೆಯಿಂದ ಪೇಯ್ನ್ ಬಂದಿದೆ ಅಂತೆ ಕಣೋ, ಡಾಕ್ಟರ್ ಹೇಳಿದ್ರು. ಬೆಳಗ್ಗೆ ಕೂಡ ಹೊರಡುವ ಮುಂಚೆ ಕೇಳಿದೆ, ಏನಿಲ್ಲ ಅಂತ ಹೇಳಿದ್ಲು, ಅದಕ್ಕೆ ಹೋಗಿದೆ. ಈಗ ಡಾಕ್ಟರ್ ಏನು ಹೇಳಿದ್ರು ಕೇಳಿದವ. ಅಷ್ಟರಲ್ಲಿ ಹೊರಬಂದ ನರ್ಸ್ ಅವನ ಕೈಗೆ 1-2 ಪೇಪರ್ಸ್ ಇಟ್ಟು ಸೈನ್ ಮಾಡಿ ಅಂದಾಗ, ನೋಡಿ ಸೈನ್ ಮಾಡಿ ಸಿಸ್ಟರ್, ಅವಳನ್ನು ನೋಡಬೇಕು ಅಂದ. ಸಾರಿ ಸರ್, ಹಾಗೆಲ್ಲ ಬಿಡಲ್ಲ. ಪ್ಲೀಸ್ ಮೇಡಮ್. ನೋ ಸರ್ ಅಂದವಳೆ ಒಳ ನಡೆದರು. ಡಾಕ್ಟರ್ ಅವನು ಬಂದಿದ್ದು ತಿಳಿದು ಹೊರ ಬಂದವರೇ ಮತ್ತೊಮ್ಮೆ ಆಪರೇಷನ್ ಮಾಡುವುದು ಕನ್ಫರ್ಮ್ ಮಾಡಿಕೊಂಡು ತಮ್ಮ ಕೆಲಸ ಶುರು ಮಾಡಲು ನಡೆದರು. ಮೊದಲೇ ಪರಿಚಯ ಇದ್ದ ಡಾಕ್ಟರ್ ಬಳಿ ತುಂಬ ಕೇಳಿಕೊಂಡ ವೇದ ಒಂದು ಕ್ಷಣ ಅವಳ ಜೊತೆ ಮಾತನಾಡಲು ಅವಕಾಶ ಪಡೆದಿದ್ದ. ಕಿಟ್ ತೊಟ್ಟು ಹೊಳ ಬಂದವನೇ ನೋವಲ್ಲಿ ನರಳುತ್ತ ಮಲಗಿದ್ದ ತನ್ನವಳ ಕಂಡು ಅವನೇ ನೊಂದು ಬಿಟ್ಟ. ಬಂಗಾರಿ, ಬೆಳಿಗ್ಗೆ ಕೇಳಿದಾಗ ನೋವು ಕಾಣಿಸಿದ್ದು ಹೇಳಬೇಕು ಅಲ್ವೇನಮ್ಮ? ನಾನು ಜೊತೆಗೆ ಇರ್ತಿದ್ದೆ. ಆಗ್ತಿಲ್ಲ ವೇದ, ಪ್ರಾಣ ಹೋದಷ್ಟು ನೋವಾಗ್ತಿದೆ. ಕಣ್ಣಂಚಿನಿಂದ ನೀರು ಜಾರಿ ಹೋಗುತ್ತಿದೆ. ಇನ್ನು ಸ್ವಲ್ಪ ಹೊತ್ತು ಇರು ಬಂಗಾರಿ. ಕಣ್ಣು ಒರೆಸುತ್ತಾ ಅವಳು ಗಟ್ಟಿಯಾಗಿ ಹಿಡಿದಿದ್ದ
ಅವಳ ಕೈಗೆ ಭರವಸೆಯ ಮುತ್ತಿಟ್ಟು ನುಡಿದವನಿಗೆ ಅವಳ ನೋವು ಸಹಿಸಲಾಗದು. ಮಕ್ಕಳು ಆಚೆ ಬರುವವರೆಗೂ ಅವನಿಗೂ ಆಗುವ ನೋವು ಯಾರಿಗೆ ಹೇಳೋದು? ಅವಳಿಗೆ ಧೈರ್ಯದ ಜೊತೆ ಬೆಚ್ಚಗಿನ ಮುತ್ತು ಇಟ್ಟು ಹೊರಬಂದ ವೇದ. ಅವಳ ಶಸ್ತ್ರಚಿಕಿತ್ಸೆ ಸಾಗಿತ್ತು. ಹೊರ ನಿಂತವರ ಚಡಪಡಿಕೆ ಮಾತ್ರ ಕಡಿಮೆ ಇಲ್ಲ. ಅದರಲ್ಲೂ ಅವನಿಗೆ ಒಮ್ಮೆಲೆ ಪ್ರಾಣ ಹೋಗುವಷ್ಟು ನೋವು. ದೇವರಲ್ಲಿ ಎಷ್ಟು ಬೇಡಿಕೊಂಡನೋ ಅಷ್ಟೇ ಶಾಪವೂ ಇಟ್ಟಿದ್ದ. ಎಣ್ಣೆಗೆ ಕೊಟ್ಟಿರುವ ಈ ನೋವಿಗೆ. ವೇದ, ರಿಲ್ಯಾಕ್ಸ್. ಗೆಳೆಯನ ಚಡಪಟಿಕೆ ನೋಡಿ ಎಗಲು ತಟ್ಟಿ ನುಡಿದ ಕಾರ್ತಿ. ಅಂದವ ಅಲ್ಲಿದ್ದ ರಿಷಿ ಕೈಯನ್ನು ಅತ್ಯಾಪ್ತೆಯಿಂದ ಮುಟ್ಟಿ ಅವನಿಗೊಂದು ಅಪ್ಪುಗೆ ನೀಡಿ ಥ್ಯಾಂಕ್ಸ್ ಅಂದು ಉಸಿರಿದ. ದೇವರಂತೆ ಬಂದು ತನ್ನವಳ ಕಾಪಾಡಿದ ಋಣ ಅವನಿಂದ ತೀರಿಸಲು ಆಗದು. ಥ್ಯಾಂಕ್ಸ್ ಎಲ್ಲ ಯಾಕೋ ಬಿಡು ಅಂದರು. ಅತ್ತಿಗೆ ನೋವು ನೋಡಿದವನಿಗೆ ಕೊಂಚ ಎದೆ ನಡುಗಿತ್ತು ಅಂದರೂ ತಪ್ಪಿಲ್ಲ. ಅರ್ಧ ತಾಸು ಕಳೆಯುವ ಮುಂಚೆಯೇ ಕೇಳಿಯೇ ಬಿಟ್ಟಿತು ಮೊದಲ ಮಗುವಿನ ಅಳು. ಎಲ್ಲರ ಮುಖದಲ್ಲೂ ನಗು. ಸಂತೋಷದ ನಗುವಿನಲ್ಲಿ ತುಟಿ ಮೇಲೆ ತೋರು ಬೆರಳಿಟ್ಟು ನಿಂತಿದ್ದ ವೇದನೆ ಸಂತಸ ಮಾತಿನಲ್ಲಿ ಹೇಳುವಂಥದ್ದು ಅಲ್ಲ. 3 ನಿಮಿಷದ ಅಂತರದಲ್ಲಿ ಮತ್ತೊಂದು ಮಗುವಿನ ಅಳು ಕೇಳಿಸಿತ್ತು. ವೇದ, ಕಂಗ್ರಾಟ್ಸ್ ಕಣೋ ಅಂತ ಅವನ ಬೆನ್ನು ತಟ್ಟಿದರು. ಅಣ್ಣ, ಗೆಳೆಯರು, ತಮ್ಮಂದಿರು, ಅವನ ಅಮ್ಮಂದಿರು, ಅತ್ತೆ, ಅತ್ತಿಗೆ, ತಂಗಿ ಎಲ್ಲರ ಮುಖದಲ್ಲೂ ಅದೇ ಸಂಭ್ರಮ. ಮತ್ತೆ 3 ನಿಮಿಷದ ಅಂತರದಲ್ಲಿ ಕೇಳಿಸಿತು ಗಟ್ಟಿ ಧ್ವನಿಯಾಳು. ಆ ಅಳು ಕೇಳಿಸಿಕೊಂಡ ರಕ್ಷಿತ್, ಇದು ನಮ್ಮ ವೇದ ಅರಚಿದಂತೆ ಕೇಳಿದ ಅಲ್ವಾ ಅಮ್ಮ ಅಂದಿದ್ದ ತಮಾಷೆಯಾಗಿ. ಹೌದೌದು ಅಂದವರಿಗೆ ಮಕ್ಕಳನ್ನು ನೋಡುವ ಕಾತುರ. ಅಣ್ಣನ ಮಾತಿಗೆ ನಗುತ್ತಾ ನಿಂತಿದ್ದ ವೇದನಿಗೆ ತನ್ನವಳ ಜೊತೆ ಮುದ್ದು ಮಕ್ಕಳನ್ನು ನೋಡುವ ಆಸೆ ಹಂಬಲ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗಿತ್ತು. ಸ್ವಲ್ಪ ಹೊತ್ತಿಗೆ ಬಾಗಿಲು ತೆರೆದು ಆಚೆ ಬಂದ ನರ್ಸ್ ಇಬ್ಬರು ಅಳುತ್ತಾ ಇದ್ದ ವೇದನ 3 ಕುಡಿಗಳನ್ನು ಅವನ ಕೈಗೆ ಇಟ್ಟಿದ್ದರು. ಸರ್, ಮೊದಲು 2 ಮಕ್ಕಳು ಗಂಡು, ಕೊನೆಯ ಮಗು ಹೆಣ್ಣು. ಇದು ಮೊದಲ ಮಗು, ಇದು 2ನೇ ಮಗು. ಕೈಗೆ ಹಾಕಿದ್ದ ಬಣ್ಣದ ಚಿಕ್ಕ ದಾರ ತೋರಿಸಿ ನುಡಿದರು ನರ್ಸ್. ಅವನ ಕೈಗೆ ಮಗುವಿಟ್ಟರು. ಒಬ್ಬೊಬ್ಬರ ಕೈಯಲ್ಲೂ ಒಂದೊಂದು ಕಂದಮ್ಮ. ಅಪ್ಪ ಅಮ್ಮನ ಅಂದವನ್ನು ಹೇರಳವಾಗಿ ಪಡೆದು ಜನ್ಮ ತಾಳಿದಂತೆ ಇದೆ. ಬಿಳಿ ಬಣ್ಣದ ಹತ್ತಿಯಂತಹ ಮೆತ್ತನೆಯ ಬಟ್ಟೆಯಲ್ಲಿ ಸುತ್ತಿಕೊಟ್ಟಿರುವ ಮಗನನ್ನು ನೋಡಿದ ವೇದನ ಕಣ್ಣುಗಳು ಸಂತೋಷಕ್ಕೆ ತುಂಬಿ ಬಂದಿದ್ದವು. ಮಕ್ಕಳನ್ನು ನೋಡಿದ್ದೆ ಗರ್ವಪಟ್ಟಿ ಹುಬ್ಬಿ ಹೋಗಿದ್ದ ಅವನು. ಚಿಕ್ಕ ಚಿಕ್ಕ ಕಣ್ಣು, ಮೂಗು, ಹಾಲ್ ಬಿಳುಪಿನ ಕೆನ್ನೆ, ಕೆಂದಾವರೆಯ ಬಣ್ಣವನ್ನೇ ತುಂಬಿಕೊಂಡಿರುವ ಕೆಂಪು ಎಸಳು ತುಟಿಗಳು. ಪುಟ್ಟ ಬೆರಳುಗಳನ್ನು ಮುದುರಿಕೊಂಡು ಮಲಗಿದ್ದ ದೊಡ್ಡ ಮಗನ ಕೈಗೆ ಮುತ್ತಿಟ್ಟ. ಅಣ್ಣ ಕೊಡು ಅಂತ ಅವನ ಕೈಯಿಂದ ಪಡೆದಳು ವಂದನ. ಅಳಿಯನನ್ನು ನೋಡುತ್ತಾ ಮುದ್ದಿಸಿದ್ದಳು. 2ನೇ ಮಗನನ್ನು ನೋಡಿದ ವೇದ ಮೊದಲ ಮಗನಂತೆಯೇ ಇದ್ದಾನೆ. ಯಾವ ಕೊಂಚ ಬದಲಾವಣೆಯೂ ಇಲ್ಲ. ಇರೋದು ಒಂದೇ ಒಂದು, ಅದು ಅಮ್ಮನಂತೆ ತುಟಿ ಕೆಳಗಿನ ಕಪ್ಪು ಮಚ್ಚೆ. ನೋಡಿದ ಆ ಮಗನಿಗಿಲ್ಲ, ಇವನೊಬ್ಬನಿಗೆ ಇರೋದು. ಅಮ್ಮನ ಮಗ ನೀನು. ಮತ್ತೆ ಮತ್ತೆ ಪುಟ್ಟ ಬೆರಳಿಗೆ ಮುತ್ತಿಕ್ಕಿದ. ಅದೇನೋ ಹೇಳತೀರದ ಖುಷಿ ಅವನಿಗೆ. ಮಗನನ್ನ ಬಿಂದು ಕೈಗೆ ಇಟ್ಟು ಬಾರೆ ಬಂಗಾರಿ ಅನ್ನುತ್ತಾ ಅಳುತ್ತಿದ್ದ ಮಗಳನ್ನು ತನ್ನ ಮಡಿಲಿಗೆ ಕರೆದುಕೊಂಡ. ಅವನ ಸ್ಪರ್ಶ ಆಗುತ್ತಿದ್ದಂತೆ ಕುಸುಮ ಕೈಯಲ್ಲಿ ಇದ್ದಾಗ ಅಳುತ್ತಿದ್ದ ಮಗಳು ಸುಮ್ಮನಾಗಿ ಬಿಟ್ಟಳು. ನೋಡಿದ್ಯಾ ನಿನ್ನ ಮಗಳನ್ನ? ಅಪ್ಪನ ಸ್ಪರ್ಶ ಅರಿತು ಬಿಟ್ಟಳು. ಹೇಳಿದರು ನಗುತ್ತಾ. ದೊಡ್ಡಮ್ಮ ಹೊಟ್ಟೆಯಲ್ಲಿದ್ದಾಗ ನನ್ನೆಲ್ಲ ಮಾತಿಗೆ ಹೊಟ್ಟೆಯಲ್ಲಿ ಹೊಡೆಯುತ್ತಾ ನನಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಿದ್ದು ನನ್ನ ಮಗಳೇ. ಈಗ ಕನ್ಫರ್ಮ್ ಆಯಿತು ನೋಡಿ. ಹೇಳಿದವನಿಗೆ ಮಾತಿನಲ್ಲಿ ತೀರದಷ್ಟು ಸಂಭ್ರಮ. ಮಗಳು ತನ್ನದೇ ಪಡಿ ಹೆಚ್ಚು ಅಂತ ಅವನಿಗೆ ಅನಿಸಿದಂತೂ ಸುಳ್ಳಲ್ಲ. 3 ಇರೋದು ಸೇಮ್. ಮಗಳು ಕೂಡ ಗಂಡಾಗಿದ್ದರೆ 3 ಮಕ್ಕಳನ್ನು ಗುರುತಿಸೋದು ತುಂಬ ಕಷ್ಟವಿತ್ತು. ಮಗಳ ಪಾದುಕೆಗಳಿಗೆ ಮುತ್ತಿಟ್ಟು ಅವನ ಅಮ್ಮಂದಿರ ಕಡೆ ನೋಡಿದ. ಮೊಮ್ಮಗನ ಅಳು ನಿಲ್ಲಿಸಲು ಪರದಾಡುತ್ತಿದ್ದರು. ಕೈಯಲ್ಲಿದ್ದ ಮಗಳು ಶಶಾಂಕ್ ಮಡಿಲು ಸೇರಿದಾಗ 3 ಒಮ್ಮೆಲೆ ಅಳಲು ಶುರುವಿಟ್ಟರು. ಎಲ್ಲರ ಅಳು ನೋಡಿ ಗಾಬರಿಯಿಂದ ಅಮ್ಮ ಯಾಕೆ ಅಳ್ತಿದ್ದಾರೆ ಅಂದ. ಇನ್ನು ಹಾಗೆ ವೇದ, 3 ಒಟ್ಟಿಗೆ ಅಳ್ತಾರೆ, ಒಟ್ಟಿಗೆ ನಗ್ತಾರೆ. ಹೇಳಿದವರ ಮಾತು ಕೇಳಿ ಮುಂದಿನ ದಿನವನ್ನ ಅಂದಾಜಿಸಿಬಿಟ್ಟ ವೇದ. ಅಷ್ಟರಲ್ಲಿ ಓಟಿ ಬಾಗಿಲು ತೆಗೆದು ಹೊರಬಂದ ಡಾಕ್ಟರ್. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ವೇದಾಂತ್, ತಾಯಿ ಮಕ್ಕಳು ಇಬ್ಬರು ಸೇಫ್ ಆಗಿದ್ದಾರೆ. ಇಂಥ ಕಾಂಪ್ಲಿಕೇಟೆಡ್ ಕೇಸಲ್ಲಿ ಯಾರಾದರೂ ಒಬ್ಬರಿಗಾದರೂ ಏನಾದರೂ ಒಂದು ಪ್ರಾಬ್ಲಮ್ ಕಾಣಿಸುತ್ತೆ. ಬಟ್ ನಿಮ್ಮ ವೈಫ್ ಮತ್ತು ಮಕ್ಕಳು ಲಕ್ಕಿ, ಹೆಲ್ದಿ ಆ್ಯಂಡ್ ಸೇಫ್ ಆಗಿದ್ದಾರೆ. ಥ್ಯಾಂಕ್ಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್ ನುಡಿದವನಿಗೆ ಏನೋ ಹೆಮ್ಮೆ. ಇಟ್ಸ್ ಮೈ ಪ್ಲೆಜರ್. ಮಕ್ಕಳಂತೂ ಸೋ ಕ್ಯೂಟ್, ತುಂಬ ಮುದ್ದಾಗಿವೆ. ಥ್ಯಾಂಕ್ಸ್ ಡಾಕ್ಟರ್. ಮತ್ತೆ ಖುಷಿಯಾಗಿದ್ದಾಳೆ ಅವಿಶಿ? ತೊಂದರೆ ಇಲ್ಲ, ಶೀ ಈಸ್ ಗುಡ್. ತುಂಬ ಬ್ಲಡ್ ಹೋಗಿದೆ, ಬ್ಲಡ್ ಹಾಕಿದ್ದೀವಿ. ಇನ್ನೂ ಸ್ವಲ್ಪ ಹೊತ್ತು ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ, ನೋಡಬಹುದು ಹೇಳಿ ಮುಂದೆ ನಡೆದರು. ಕೈಯಲ್ಲಿ ಎಷ್ಟೇ ಮಲಗಿಸುವ ಪ್ರಯತ್ನ ಮಾಡಿದರೂ 3 ಮಕ್ಕಳ ಅಳು ನಿಲ್ಲುತ್ತಿಲ್ಲ. ಮಕ್ಕಳನ್ನು ಎತ್ತಿಕೊಂಡ ವೇದ
ಸ್ವಲ್ಪ ಅಳೋದು ಕಡಿಮೆ ಆಗಿತ್ತು ಅವಳದು. ಯಾಕೆ ಬಂಗಾರಿ ಅಳೋದು ನೀನು? ನನ್ನಮ್ಮ ಜಾಣೆ ಅಲ್ವಾ, ಅಳಬಾರ್ದಮ್ಮ ಹೇಳಿದಾಗ ಅವನ ಮಾತು ಲಾಲಿಸುವಂತೆ ಕೇಳಿತು ಹುಡುಗಿ. ಕೈಯಲ್ಲಿ ಹಿಡಿದು ಆಡಿಸುತ್ತಿದ್ದ ರೀತಿಗೆ ಕಣ್ಣು ಸಣ್ಣದು ಮಾಡಿ ಮಲಗಿಬಿಟ್ಟಳು. ಅವಳ ಜೊತೆ ಅವಳ ಅಣ್ಣಂದಿರು ಹಾಗೆ ಮಲಗಿದ್ದು ನೋಡಿ ಮನೆ ಮಂದಿಯೆಲ್ಲ ಸೋಜಿಗದಂತೆ ನೋಡುತ್ತಿದ್ದರು. ಸ್ವಲ್ಪ ಹೊತ್ತಿಗೆ ವಾರ್ಡ್ನಲ್ಲಿ ಕರೆತಂದು ಮಲಗಿಸಿದ್ದರು ಖುಷಿಯನ್ನ. ಪೂರ್ತಿಯಾಗಿ ನಿಶಕ್ತಳಾಗಿದ್ದ ತನ್ನವಳ ಮೊಗ ಕಂಡು ಇಷ್ಟೊತ್ತು ಇದ್ದ ಅವನ ನಗು ಮಾಯವಾಗಿತ್ತು. ಬಂಗಾರಿ, ಇಲ್ಲಿ ನೋಡಮ್ಮ, ನಮ್ಮ ಮಕ್ಕಳನ್ನ ಅರೆ ಪ್ರಜ್ಞಾವ್ಯವಸ್ಥೆಯಲ್ಲಿ ಇದ್ದವಳ ಕರೆದ. ಕಣ್ಣು ಬಿಟ್ಟು ನೋಡಿದ ಹುಡುಗಿ ವೇದ ಮಕ್ಕಳು ಅಂದಳಷ್ಟೆ. ಇಲ್ಲಿ ನೋಡಮ್ಮ ಹೇಗೆ ಮುದ್ದಾಗಿ ಇದ್ದಾರೆ ಗೊತ್ತಾ? ಬಂಗಾರಿ, ತುಂಬ ನೋವಾಗ್ತಿದ್ಯಾ? ಇದ್ದೇಳಮ್ಮ. ಅವಳು ಸರಿಯಾಗಿ ಮಾತನಾಡುವವರೆಗೂ ಅವನಿಗೆ ಸಮಾಧಾನವಿಲ್ಲ. ಕಣ್ಣು ಬಿಡಲಾಗದಷ್ಟು ನೋವು. ಅನಸ್ತೇಷಿಯಾದ ಮಂಪರಿನಲ್ಲಿ ಇದ್ದ ಖುಷಿ ಮಗಳನ್ನು ಹೊರತೆಗೆದು ತೋರಿಸಿದಾಗ ಅರ್ಧ ಕಣ್ಣಿನಲ್ಲಿ ನೋಡಿದ್ದಳು. ಮತ್ತೆ ಈಗ ನೋಡುತ್ತಾ ಮಲಗಿದ್ದಳು. ನರ್ಸ್ ಬಂದು ಮಲಗಿದ್ದ ಹುಡುಗಿಯ ಎದೆಭಾಗದಲ್ಲಿ ಮಕ್ಕಳನ್ನು ಹಿಡಿದು ಪುಟಾಣಿಗಳ ಹೊಟ್ಟೆ ತುಂಬಿಸಲು ನಿಂತಾಗ ಮನೆಯ ಗಂಡಸರೆಲ್ಲ ಆಚೆ ನಡೆದು ಬಿಟ್ಟರು. ಮಗುವಿನ ಸ್ಪರ್ಶ ಸೋಕಿದ್ದೆ ಅವಳ ಮೈಯಲ್ಲಿ ಅದೆಂಥದ್ದೋ ಶಕ್ತಿ ಆವರಿಸಿದ್ದು. ತಾಯ್ತನ ದೇಹದೊಳಗೆ ಸಂಚಾರವಾಗುತ್ತಾ ತನ್ನ ಮಕ್ಕಳಿಗೆ ಹಾಲು ಉಣಿಸಲು ನಿಧಾನಕ್ಕೆ ಎದ್ದು ಕಣ್ಣು ಬಿಟ್ಟಳು ಖುಷಿ. ಅಳುತ್ತಾ ಚಿಕ್ಕ ತುಟಿಗಳಲ್ಲಿ ಚೀಪುತ್ತಾ ಇನ್ನು ಕಣ್ಣು ಬಿಡದ ಮಗುವಿನ ಅಳು ತಾಯಿಯ ಹೃದಯಕ್ಕೆ ಹೊಸ ಥರದ ಭಾವ ನೀಡಿತು. ಕೆನ್ನೆ ಮುಟ್ಟುತ್ತಾ ಮುತ್ತಿಟ್ಟಳು. ಲಕ್ಕಿ ಗರ್ಲ್, ಹೊಟ್ಟೆಯಲ್ಲಿದ್ದ 3 ಮಕ್ಕಳು ನಿನ್ನ ಕೈ ಸೇರಿದ್ದಾರೆ. ಇನ್ಮೇಲೆ ಇವರನ್ನು ಸುಧಾರಿಸೋದು ಇರೋದು ಅಂದರು ಅನುಭವಸ್ಥ ನರ್ಸ್. ಅವಳ ಮಗುವಿಗೆ ಹೊಟ್ಟೆ ತುಂಬಿಸುವ ಕೆಲಸ ಮುಂದುವರೆಸಿದ್ದರು. ತೊಟ್ಟಿಲಲ್ಲಿ ಮಲಗಿದ್ದರು ವೇದನ ಪಡೆಯೆಚ್ಚು ಅನ್ನುವ 3 ಮುದ್ದು ಮಕ್ಕಳು. ಪುಟ್ಟ ಪುಟ್ಟ ಕೆನ್ನೆ, ಮೂಗು, ಕೆಂಪಾದ ತುಟಿಗಳು, ಹಾಲು ಬಿಳುಪಿನ ಬಣ್ಣ, ಹುಣ್ಣಿಮೆ ಚಂದಿರನ ಅಂದವನ್ನೇ ನಾಚಿಸುವಂತೆ ಇದ್ದ ಚಂದಕ್ಕೆ ಅದೆಷ್ಟು ದೃಷ್ಟಿ ತಾಗುತ್ತದೆಯೋ ಅನ್ನುವಂಥ ತನ್ನ ಮುದ್ದು ಮಕ್ಕಳನ್ನು ನೋಡುತ್ತಾ ಕುಳಿತವಳಿಗೆ ಹೆಣ್ಣಿನ ಜನ್ಮ ಸಾರ್ಥಕ ಅನಿಸಿತು. ಮಲಗಿದ್ರ ಕೇಳುತ್ತಾ ಹೊಳಬಂದ ವೇದ. ವೇದ, ಏನೋ ಖುಷಿ ಅವಳಿಗೆ. ಅವನ ಕೈ ಹಿಡಿದಳು. ಬಂಗಾರಿ, ತುಂಬ ನೋವಾಗ್ತಿದ್ಯಾ? ಮಲ್ಕೊಳಮ್ಮ, ಜಾಸ್ತಿ ಕೂರ್ಬೇಡ. ನೋವಿದೆ ಅಂದಳಷ್ಟೆ. ಅವಳ ಹಣೆಗೆ ತುಟಿಯೊತ್ತಿದ. ಸಾರಿ ಕಣೋ, ಅದೆಷ್ಟು ನೋವು ಪಟ್ಟೆ ನೀನು. ಈಗ ಆ ನೋವು ಏನು ಅನಿಸ್ತಾ ಇಲ್ಲ ವೇದ. ಇವರನ್ನು ನೋಡಿದ ಖುಷಿಗೆ ನನಗೆ ಸತ್ತು ಬದುಕಿದ್ದಷ್ಟು ಕೂಡ ಮರೆತು ಹೋಗುತ್ತೆ. ಇದಕ್ಕೆ ಅಲ್ವ ತಾಯಿ ಅನ್ನೋದು. ನನಗೆ ತುಂಬ ಭಯವಾಗಿತ್ತಮ್ಮ. ನೋವು ತಡೆದುಕೊಳ್ಳುವಂತಿದ್ದರೆ ನಾನೇ ಎಲ್ಲ ಪಡೆಯುತ್ತಿದ್ದೆ. ತನ್ನವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ನುಡಿದ. ನಾನು ಇಲ್ಲಿ ಪಟ್ಟ ನೋವಿನಷ್ಟೇ ನೀವು ಆಚೆ ನಿಂತು ನೋವು ಅನುಭವಿಸಿದ್ದೀರಾ ಅಲ್ವಾ? ಅದಕ್ಕೆ ಏನು ಹೇಳೋದು? ನಿಮ್ಮ ಪ್ರೀತಿ ನನ್ನ ಜೋಪಾನ ಮಾಡುತ್ತೆ ವೇದ. ಬಂಗಾರಿ, ಅಮ್ಮ ಅಪ್ಪನಾಗಿ ಪ್ರಮೋಷನ್ ಸಿಕ್ಕಿದೆ. ಇಬ್ಬರಿಗೂ ಜವಾಬ್ದಾರಿ ಹೆಚ್ಚಿದೆ. ಇನ್ಮೇಲೆ ನೀನು ನನ್ನ ಕೈಗೆ ಈಗ ಸಿಕ್ಕಷ್ಟು ಆರಾಮಾಗಿ ಸಿಗಲ್ಲ ಅಲ್ವಾ? ಚಿಕ್ಕ ಮಗುವಂತೆ ನುಡಿದ. ಅವನ ಮಾತಿಗೆ ತಿಳಿಯಾಗಿ ನಕ್ಕಳು ಹುಡುಗಿ. ಸಿಗಲ್ಲ ಅಂತ ಈಗಲೇ ಯೋಚಿಸ್ಬೇಡಿ. ಯಾರೇ ಬಂದರೂ ನಾನೇ ನಿಮ್ಮ ಮೊದಲ ಬಂಗಾರಿ. ಸೊ ನಿಮ್ಮ ಜೊತೆಗೆ ನನ್ನ ಆಯಸ್ಸು ಕಳೆಯೋದು. ಡೋಂಟ್ ವರಿ. ಬಂಗಾರಿ, ಮಲಗು ಸಾಕು. ಹಾಸಿಗೆಯಲ್ಲಿ ಸರಿಯಾಗಿ ಮಲಗಿಸಿದ. ಅವನ ಪುಟ್ಟ ಮಕ್ಕಳು ತೊಟ್ಟಿಲಲ್ಲಿ ಇದ್ದರೆ ಮಲಗಿದ್ದವಳ ತಲೆ ಸವರ್ತ ನಿಂತಿದ್ದ ವೇದ. ಥ್ಯಾಂಕ್ಸ್ ವೇದ. ಆರೆ ಈಗ ಯಾಕಮ್ಮ ಈ ಥ್ಯಾಂಕ್ಸ್? ಇಂಥ ಸುಂದರವಾದ ಜೀವನ ನನಗೆ ಕೊಟ್ಟಿದ್ದಕ್ಕೆ, ಇಷ್ಟು ಮುದ್ದಾದ ಮಕ್ಕಳಿಗೆ ತಾಯಿಯಾಗುವಂಥ ಅದೃಷ್ಟ ನೀಡಿದ್ದಕ್ಕೆ, ನಿಮ್ಮ ಉಸಿರಾಗಿರೋದಕ್ಕೆ. ಲವ್ ಯು ವೇದ. ಥ್ಯಾಂಕ್ಸ್ ಎ ಲಾಟ್ ಮೈ ಡಿಯರ್ ಹೆಂಡತಿ. ಲವ್ ಯು ಸೋ ಮಚ್. ಮಲಗು ಈಗ. ಅವನ ಮಾತಿಗೆ ಪುಟ್ಟ ಮಗುವಂತೆ ತಲೆ ಆಡಿಸುತ್ತಾ ನಿದ್ರೆಗೆ ಜಾರಿದಳು ಖುಷಿ. ಎಲ್ಲರ ಸಂಭ್ರಮ ಇಂದು ದುಪ್ಪಟ್ಟು ಆಗಿದೆ. ಕಾದಿದ್ದ ಆ ಸುಂದರ ಕ್ಷಣ ಕೈ ಸೇರಿ ನೆರವೇರಿದೆ. ಅಹಲ್ಯ, ಕುಸುಮ, ಜಾನಕಿ ಅವರಿಗೆ ಒಟ್ಟೊಟ್ಟಿಗೆ ತಮ್ಮ ಮುದ್ದು ಮಗನ ಮಕ್ಕಳು ಭೂಮಿಗೆ ಬಂದ ಖುಷಿ ಹೇಳಲಾಗದು. ಮನೆಯ ಮಕ್ಕಳೆಲ್ಲ ವೇದನ ಜೊರಾಕ್ಸ್ ಅಂತಿದ್ದ ಮಕ್ಕಳನ್ನು ನೋಡಿ ಅದೆಷ್ಟು ಸಂತಸಿದ್ದರು. ಹುಡುಗಿಯರಂತೂ ಮುದ್ದಿಸಿ ಬಿಟ್ಟರು ಅವರನ್ನು. ಅಂತೂ ನಮಗೆ ಜವಾಬ್ದಾರಿ ಜಾಸ್ತಿ ಆಯಿತು ವೇದ. ಹಾಸ್ಪಿಟಲ್ನಲ್ಲಿ ಇದ್ದ ಸಂಜು ಗೆಳೆಯನ ಮಗನನ್ನು ಎತ್ತಿ ಮಡಿಲಲ್ಲಿ ಮಲಗಿಸಿಕೊಂಡು ನುಡಿದ. ಏನು ಜವಾಬ್ದಾರಿ? ಅವನ ಮಾತು ಅರ್ಥವಾಗದೆ ಕೇಳಿದ ವೇದ. ಮತ್ತೇನಪ್ಪ, ನೀನು ಹೀಗೆ ಒಟ್ಟೊಟ್ಟಿಗೆ ಇಬ್ಬರು ಅಳಿಯರನ್ನು ಎದುರು ನಿಲ್ಲಿಸಿದರೆ ನಾವು ಎಲ್ಲಿಂದ ಹೆಣ್ಣು ತರೋದು? ಇವರಿಗೆ ಹೆಣ್ಣು ಕೊಡಬೇಕಲ್ಲ, ಹೇಳುತ್ತ ನಕ್ಕ ಸಂಜು. ಅಷ್ಟೊಂದು ಜವಾಬ್ದಾರಿ ಒಬ್ಬನೇ ತಗೋಬೇಡ ಸಂಜು. ನಾನು ಇದ್ದೀನಿ, ಸ್ವಲ್ಪ ಆಸರೆ ಆಗ್ತೀನಿ. ಒಬ್ಬ ಅಳಿಯ ನಿಂಗೆ, ಮತ್ತೊಬ್ಬ ಅಳಿಯ ನನಗೆ. ನುಡಿದ ಕಾರ್ತಿ ಮಾತಿಗೆ ಎಲ್ಲರೂ ನಕ್ಕರೆ ಅವನ ಕೈಗೆ ಚಿಗುಟಿದಳು ಶ್ರೇಯಾ. ಔಚ್! ಈ ಬಜಾರಿ ನನ್ನ ಅಲ್ಲಿಯವರೆಗೆ ಉಳಿಸಿದರೆ ಅಳಿಯನಿಗೆ ಹುಡುಗಿ ಸಿಗ್ತಾಳೆ. ಇಲ್ಲ ಅಂದರೆ ಬೇರೆ ನೋಡಬೇಕು. ನಿನ್ನ ತಂಗಿಗೆ ಹೇಳು ಅಂದವ ಹುಬ್ಬುಗಂಟಿಕ್ಕಿ. ಮತ್ತೆ ಅದೇ ರೀತಿ ಶ್ರೇಯ ಮಾಡಿದಾಗ ಎಲ್ಲರೂ ನಕ್ಕರೆ ತೊಟ್ಟಿಲಲ್ಲಿ ಇದ್ದ ಮಕ್ಕಳನ್ನು ನೋಡಿ ನಗುತ್ತಿದ್ದ ವೇದ. ಅಕ್ಕನ ಮಕ್ಕಳನ್ನು ನೋಡಿ ಖುಷಿಯಾಗಿದ್ದ ಕುಶಾಲ್. ಅವಳಿಂದ ದೂರ ಸರಿಯದೆ ಸೊಸೆ ಅಳಿಯರನ್ನೇ ನೋಡುತ್ತಾ ಪಕ್ಕವೇ ಕೂರುತ್ತಿದ್ದ.
ವಿದ್ಯಾ ಮಹೇಶ್ ಅವರು ಮೊಮ್ಮಕ್ಕಳನ್ನು ನೋಡಿ ಖುಷಿಯಾಗಿ ಬಿಟ್ಟರು. ಮನೆಗೆ ಮೊದಲು ಬಂದ ಮಕ್ಕಳ ಮೇಲೆ ಹೆಚ್ಚೆ ಇದೆ ಪ್ರೀತಿ. ವೇದನ ಅಜ್ಜ ಅಜ್ಜಿಯರಿಗೆ ಮರಿ ಮೊಮ್ಮಕ್ಕಳನ್ನು ನೋಡಿದ ಖುಷಿ. ವೇದ, ನಿನ್ನಂತೆ ಇರಬೇಕು, ನಿನ್ನಂತೆ ಬಾಳಬೇಕು ಇವರು, ತಿಳಿತಾ ತಾಕೀತು ಮಾಡಿಬಿಟ್ಟರು ಆ ಮನೆಯ ಹಿರಿ ಜೀವ ಈಶ್ವರ್ ಚಂದ್ರ ಅವರು. ಹ್ಞೂ ಅಂತ ತಲೆ ಆಡಿಸಿದ ವೇದ. ವೇದ, ನನ್ನ ಮಗನಿಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಕಣೋ, ನುಡಿದಳು ರಾಶಿ. ಯಾಕೆ? ಮತ್ತೆ ಇಬ್ಬರು ಮಾವಂದಿರಿಗೂ ಹೆಣ್ಣು ಮಕ್ಕಳು, ಅವನೊಬ್ಬನೇ ಅಳಿಯ, ಸೊ ಅದಕ್ಕೆ. ಹೋ ಈಗಲೇ ಎಲ್ಲ ಪ್ಲ್ಯಾನ್ ಮಾಡೇ ನೀನು, ನುಡಿದ ಶಶಾಂಕ್. ಹ್ಞೂ ಕಣೋ, ಇನ್ನು ನೀವು ಮೂವರು ಮಾವಂದಿರ ಮಕ್ಕಳು ಬಂದರೆ ನನ್ನ ಮಗನ ಡಿಮ್ಯಾಂಡ್ ಇನ್ನೂ ಜಾಸ್ತಿ ಆಗುತ್ತೆ ನೋಡು, ನಗುತ್ತಾ ಅಂದಾಗ. ಡಾಕ್ಟರ್ ಮಾವನ ಮಗಳು ಬೇಕೋ, ಪೊಲೀಸ್ ಮಾವನ ಮಗಳು ಬೇಕೋ ನಿಂಗೆ ಅಂದ ರಾಶಿ ಮಗನನ್ನು ಎತ್ತಿಕೊಂಡು. ನೀನು ಇನ್ನೊಬ್ಬ ಮಗಳು ಕೊಡು, ಮೂವರನ್ನು ಕಟ್ಟಿಕೊಳ್ಳುತ್ತಾನೆ ಹೇಳಿದರು ಜಾನಕಿ ನಗುತ್ತಾ. ಓಹೋ, ಅದಕ್ಕೇನಂತೆ, ಕೊಡೋದೇ ಅಲ್ವೇನೋ ಅಂದಾಗ ಪುಟ್ಟ ಹುಡುಗ ಹೂ ಅಂತ ತಲೆ ಆಡಿಸಿದ. ಪೂರ್ಣಿ ಕಡೆ ನೋಡಿ ನಕ್ಕ ರಿಷಿ. ತನ್ನ ಫ್ಯಾಮಿಲಿಗೆ ಹೊಸ ಸದಸ್ಯನ ನೀಡಲು ಯೋಚಿಸಿದ್ದ. ಹಾಸ್ಪಿಟಲ್ನಲ್ಲಿ ಇದ್ದಾಗಲೇ ವಿಡಿಯೋ ಕಾಲ್ ಮಾಡಿ ಮಾತಾಡಿ ಮಕ್ಕಳನ್ನು ನೋಡಿದಳು ಕವನ. ಖುಷಿ ಜೊತೆ ಸ್ನೇಹ ಸಲುಗೆ ಇರುವಾಗ ಮತ್ತೆ ಈಗ ಯಾವ ಸಂಕೋಚವೂ ಇಲ್ಲ ಅವಳಿಗೆ. ಕೌಸ್ತುಭ ಅವರು ಬಂದು ಖುಷಿಯನ್ನು ಮಾತನಾಡಿಸಿ ಸಂಜೆಯವರೆಗೂ ಮಕ್ಕಳ ಜೊತೆ ಕಾಲ ಕಳೆದು ಹೋಗಿದ್ದರೆ ಕಸ್ತೂರಿ ಅವರು ಮಾತ್ರ ಬಂದಿರಲಿಲ್ಲ. ಅದು ಯಾರಿಗೂ ಬೇಕಿರಲಿಲ್ಲ, ಅಷ್ಟು ತಲೆಕೆಡಿಸಿಕೊಳ್ಳಲೂ ಇಲ್ಲ. ಮಧ್ಯಾಹ್ನದ ಸಮಯ. ಫೋನ್ನಲ್ಲಿ ಮಾತಾಡಿ ಬಂದು ಅವಳ ಪಕ್ಕ ಕುಳಿತ ವೇದ. ಮಕ್ಕಳು ಮಲಗಿದ್ದರು. ಏನಾಯಿತು, ಒಂಥರ ಇದ್ದೀರಾ? ಏನಿಲ್ಲಮ್ಮ. ಹೇಳಿ, ಏನು? ಅವನ ಸಣ್ಣ ಮುಖವೇ ಹೇಳುತ್ತಿದೆ ಯಾವುದೋ ವಿಷಯವಿದೆ ಎಂದು. ಕೆಲಸದ ಟೆನ್ಷನ್. ಹೌದಾ, ಈಗ ಹೋಗಬೇಕಾ? ಇಲ್ಲಮ್ಮ, ಅವತ್ತು ಡೆಲಿವರಿ ಟೈಮ್ನಲ್ಲಿ ಕೆಲಸ ಮಾಡಿ ಹೋಗೋದು ಬೇಡ ಅಂದರು ಕಮಿಷನರ್. ಏನೋ ಇಂಪಾರ್ಟೆಂಟ್ ಕೇಸ್ ಬಗ್ಗೆ ಹೇಳಿದರು. ಓಕೆ, ಇವಾಗ ಏನಾಯಿತು? ನಾನು ಅವತ್ತು ಡ್ಯೂಟಿ, ಆಮೇಲೆ ಮೊದಲು ನನ್ನ ವೈಫ್ ಅಂತ ಹೇಳಿ ಬಂದಿದ್ದೆ. ಅಂದಿನಿಂದ ಹೋಗಿರಲಿಲ್ಲ. ಅದಕ್ಕೆ ಈಗ ಸಿಟಿಯಲ್ಲಿ ಗಲಾಟೆಯಾಗಿ ಕೊಲೆ ಆಗಿದೆ ಅಂತ ಫೋನ್ ಮಾಡಿ ಬೈತಾ ಇದ್ದಾರೆ. ಹೌದಾ, ಸರಿ, ನೀವು ಈಗ ಹೋಗಿ ಬನ್ನಿ. ಬಂಗಾರಿ, ನಿನ್ನ ಮಕ್ಕಳನ್ನೇ ಬಿಟ್ಟು ಹೇಗೆ ಹೋಗೋದು? ಅದಕ್ಕೆ ಅವತ್ತು ರಿಸೈನ್ ಮಾಡ್ತೀನಿ ಅಂತ ಬಂದಿದ್ದೆ. ನನ್ನ ಮುದ್ದು ಸಿಂಹಾಗೆ ಯೂನಿಫಾರ್ಮ್ ಇದ್ರೇ ಚೆಂದ ಕಾಣೋದು. ಮಕ್ಕಳು ನಿಮ್ಮ ಕೆಲಸವನ್ನು ನೋಡೋದು ಬೇಡವಾ? ನಿಮ್ಮ ಕೆಲಸದ ಶ್ರದ್ಧೆ ಅವರು ಕಲಿಯೋದು ಬೇಡವಾ? ನೋಡಬೇಕು. ನನ್ನಂತೆ ಇರಬೇಕು ಅವರು ಕೂಡ. ಹಾಗಾದರೆ ನೆಮ್ಮದಿಯಿಂದ ಕೆಲಸ ಮಾಡಿ, ನಾವು ಆರಾಮಾಗೇ ಇರ್ತೀವಿ. ಸರಿ, ನನ್ನ ಬಂಗಾರಿ ಹೇಳಿದ ಮೇಲೆ ನನಗೆ ಇನ್ಯಾವ ಚಿಂತೆ ಇಲ್ಲ. ನೀನು ಏನೇ ಇದ್ರೂ ಹೇಳಮ್ಮ, ಸುಮ್ಮನೆ ಇರಬೇಡ ಆಯಿತಾ? ಸುಮ್ಮನೆ ಇದ್ದರೆ ಸರಿ ಇರಲ್ಲ. ಚಿಕ್ಕ ಗದರಿಕೆ ಅವನದು. ಆಯಿತು, ಹೇಳ್ತೀನಿ ಅಂದವಳಿಗೆ ಅವನ ಕಾಳಜಿ ಪ್ರೀತಿ ನೋಡಿ ಮನಸ್ಸು ತುಂಬಿತ್ತು. ಹೆರಿಗೆ ಆದ ವಾರಕ್ಕೆ ಡಿಸ್ಚಾರ್ಜ್ ಮಾಡಿಸಿ ಮನೆಗೆ ಕರೆತಂದರು ಖುಷಿ ಮತ್ತು ಮಕ್ಕಳನ್ನು. ಅವಳ ಕೋಣೆ ಅವಳ ಬಾಣಂತನಕ್ಕೆ ಸಿದ್ಧವಾಗಿದೆ. 3 ಕಂದಮ್ಮಗಳಿಗೂ ಬಿದಿರಿನ ತೊಟ್ಟಿಲು ಸಿದ್ಧವಾಗಿದೆ. ತಾಯಿ ಮಕ್ಕಳ ದೃಷ್ಟಿ ನಿವಾಳಿಸಿ ಒಳಗೆ ಕರೆತಂದು ರೂಮ್ ಸೇರಿಸಿದರು ವಿದ್ಯಾ. ದೊಡ್ಡ ಮನೆಯವರಿಗೆ ಉಪಚಾರ ಮಾಡಿ ಕಳುಹಿಸಿದ ಮೇಲೆ ಅಲ್ಲಿ ಉಳಿದಿದ್ದು ಅಹಲ್ಯ, ಪೂರ್ಣಿ ಮತ್ತೆ ವೇದ. ಅವಳ ದಿನಚರಿಯನ್ನೇ ಬದಲಿಸಿ ಬಿಟ್ಟರು ಪುಟ್ಟ ಮಕ್ಕಳು. ರಾತ್ರಿಯೆಲ್ಲ ಒಬ್ಬರ ನಂತರ ಒಬ್ಬರು ಅಳಲು ಶುರುವಿಟ್ಟುಕೊಳ್ಳುತ್ತಿದ್ದರು. ಖುಷಿ ತಾಯಿ ಜೊತೆ ವೇದ ಕೂಡ ಮಕ್ಕಳನ್ನು ಎತ್ತಿಕೊಂಡು ಸುಧಾರಿಸುತ್ತಿದ್ದ. ಬಿಸಿ ನೀರಿನ ಸ್ನಾನ, ಹಬೆಯಾಡುವ ಊಟ, ಬೆಚ್ಚಗಿನ ವಾತಾವರಣ. ಅವಳ ಜೊತೆ ಮಕ್ಕಳನ್ನು ಪೋಷಿಸಲು ವಿದ್ಯಾ ಅವರು ಒಬ್ಬರಿಗೆ ಕಷ್ಟವಾಗುತ್ತದೆ ಎಂದು ಅರಿತ ಅಹಲ್ಯ ಅವರು ಮೊಮ್ಮಕ್ಕಳು ಸೊಸೆಯ ಆರೈಕೆಗೆ ಅಲ್ಲಿಯೇ ಉಳಿದರು. ಡ್ಯೂಟಿಗೆ ಹೋಗಿ ಬಂದವ ಮಲಗಿದ್ದ ಮಕ್ಕಳ ಜೊತೆ ಮಾತಿಗೆ ಕುಳಿತು ಬಿಡುತ್ತಿದ್ದ. ಅವರ ಪುಟ್ಟ ಕೈ ಪಾದಗಳಿಗೆ ಮುತ್ತಿಟ್ಟು ತನ್ನ ಮೇಲೆ ಮಲಗಿಸಿಕೊಂಡು ನಿದ್ದೆ ಮಾಡಿಸುತ್ತಿದ್ದ ವೇದ. ಅಪ್ಪನ ಸ್ಥಾನ ಸಿಕ್ಕ ಖುಷಿಯಲ್ಲಿ ತೇಲಿದ್ದನು. ಅವನ ಬಂಗಾರಿಯ ಹತ್ತಿರ ಅವನು ಹೋಗುವಂತಿಲ್ಲ. ಅಲ್ಲಿಗೂ ಅವಳ ಜೊತೆ ಕುಳಿತು ಮಾತನಾಡುವಾಗ ಕೈ ಮುಟ್ಟುವ ಹೊತ್ತಿಗೆ ಅಳುತ್ತಿದ್ದರು ಯಾರಾದರೂ ಒಬ್ಬರು. ಅವನು ಮುಖ ಊದಿಸಿದರೆ ಅವಳು ನಗುತ್ತಿದ್ದಳು. ಬಂದವನೇ ಮಕ್ಕಳ ಜೊತೆ ಕೂರುವ ಗಂಡನ ನೋಡಿ ಅವಳದು ಹುಸಿಕೋಪ. ಆದರೂ ಅವನ ಪ್ರೀತಿಗೆ ಮಕ್ಕಳನ್ನು ಮುದ್ದಿಸುವ ರೀತಿಗೆ ಮುದ್ದು ಹುಕ್ಕಿ ಬರುತ್ತಿತ್ತು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.